ಮನಮೋಹನ್ ಸಿಂಗ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಆದರೆ ಅವರ ಸೇವೆಯನ್ನ, ಅವರ ಆರ್ಥಿಕ ನೀತಿಯನ್ನ ಭಾರತ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ? ಬಹುಶಃ ಒಬ್ಬ ಈ ದೇಶದ ಪ್ರಗತಿಯ ಬಗ್ಗೆ ಚಿಂತನೆಗಳನ್ನ ಮಾಡಿ ಆರ್ಥಿಕ ವ್ಯವಸ್ಥೆಯನ್ನ ರೂಪಿಸಿದಂತ ಒಬ್ಬ ಸರ್ವಶ್ರೇಷ್ಠ ಪ್ರಧಾನಮಂತ್ರಿಗಳಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇಶ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೆ ಅವರು ಆರ್ಥಿಕ ವ್ಯವಸ್ಥೆಯನ್ನ, ಅಧಿಕಾರವನ್ನ ತೆಗೆದುಕೊಂಡ್ಮೇಲೆ ಇಡೀ ದೇಶದಲ್ಲಿ ಎಲ್ಲ ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು ಆರ್ಥಿಕ ಸುಧಾರಣೆಗಳನ್ನ ಮಾಡ್ತಾ ಈ ದೇಶವನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. GDP ಕೂಡ ಬಹಳಷ್ಟು ವೇಗವಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು. ಇಡೀ ಪ್ರಪಂಚ ಭಾರತ ಕಡೆ ತಿರುಗಿ ನೋಡುವಂತ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಬಹುಶಃ ಅದು ಕೇವಲ ಒಂದು ಜಾತಿ, ಒಂದು ವರ್ಗ, ಒಂದು ಕಾಲಮಿತಿಗಲ್ಲ, ಇಡೀ ಒಂದು ದೇಶದ ಭವಿಷ್ಯ ನೆನಪಿನಲ್ಲಿ ಉಳಿಬಹುದಾದಂತ, ಇಡೀ ವಿಶ್ವದಲ್ಲೇ ನೆನಪಿನಲ್ಲಿ ಉಳಿಬಹುದಾದಂತ ಆರ್ಥಿಕ ನೀತಿಯನ್ನ ತಂದು ಗ್ರಾಮೀಣ ಬದುಕಿರ್ಬೋದು, ನಗರ ಪ್ರದೇಶಗಳಿರ್ಬೋದು, ಅನೇಕ ಯೋಜನೆಗಳನ್ನ 10 ವರ್ಷಗಳ ಆಡಳಿತ ವ್ಯವಸ್ಥೆನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಎಲ್ರಿಗೂ ಕೂಡ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂತ, ಸಮಾನತೆಯನ್ನ ಕಾಣ್ತಕ್ಕಂತ, ಇವತ್ತು ಇಡೀ ದೇಶದ ರೈತರು ಕಂಗಾಲಾಗಿದ್ದಂತ ಸಂದರ್ಭದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಯವಾಗಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದಂತ ಒಂದು ಕೀರ್ತಿ, ರೈತರ ಸಾಲ ಮನ್ನಾ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಇವತ್ತು ವಿದೇಶಿಗಳ ಜೊತೆ ಉತ್ತಮ ಬಾಂಧವ್ಯವನ್ನ, ನೆರೆ ರಾಷ್ಟ್ರಗಳ ಜೊತೆ ಉತ್ತಮವಾದಂತ ಬಾಂಧವ್ಯಗಳನ್ನ ಸೃಷ್ಟಿ ಮಾಡಿದಂತ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಬೇರೆ ಬೇರೆ ಏನು ಮುನ್ನಡೆಸ್ತಕ್ಕಂತ ಪ್ರಗತಿಪರ ರಾಷ್ಟ್ರಗಳು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ವ್ಯವಸ್ಥೆಯನ್ನ ಹಾಡಿ ಹೊಗಳದಂತ ನಿದರ್ಶನಗಳಿದೆ. IMF ಒಂದು ಸರ್ವೆ ಪ್ರಕಾರ 2005ರಿಂದ 2015ರ ಈ ಮಧ್ಯಭಾಗದಲ್ಲಿ 26 ಕೋಟಿ ಭಾರತೀಯರು ಕಡು ಬಡತನದಿಂದ ಮಧ್ಯಮ ವರ್ಗಕ್ಕೆ ಬರ್ತಾರೆ, ಅಂದ್ರೆ ಬಡತನದ ರೇಖೆಯಿಂದ ಮೇಲ್ ಬರ್ತಾರೆ ಇದೇ ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ. ಹಾಗೆ ಗ್ರಾಮೀಣ ಉದ್ಯೋಗಗಳನ್ನ, ನಿರುದ್ಯೋಗಗಳನ್ನು ತೊಡೆದು ಹಾಕೋದಕ್ಕೆ ಮನಮೋಹನ್ ಸಿಂಗ್ ಅವರು ನಿರ್ಧಾರ ತೆಗೆದುಕೊಂಡ್ರು. ಹಲವು ನಿರ್ಧಾರಗಳು, ಅಂದ್ರೆ ಎಲ್ಲ ವರ್ಗಗಳು, ಸಾಮಾಜಿಕ ವರ್ಗದಲ್ಲಿರುವಂತಹ ಜನರಿಗೆ ಮೇಲ್ ಬರೋದಕ್ಕೆ, ಗ್ರಾಮೀಣ ಭಾಗದಲ್ಲಿ, ಹೀಗೆ ಎಲ್ಲ ವರ್ಗಗಳ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ರು. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆಯೂ ಕೂಡ. ಅದೇ ನಾನು ಹೇಳಿದ್ನಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳು ಬಹಳಷ್ಟು ಚೆನ್ನಾಗಿತ್ತು. ಎಷ್ಟು ಉತ್ತಮವಾಗಿತ್ತು ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದ ಗಡಿ ಪ್ರದೇಶಗಳೇನಿದೆ, ಗಡಿ ಪ್ರದೇಶಗಳ ಎಲ್ಲ ರಾಷ್ಟ್ರಗಳು ಕೂಡ ನಮ್ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದ್ವಿ. ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಕಡೆ ಉತ್ತಮವಾದಂತ ಬಾಂಧವ್ಯ, ಜೊತೆಗೆ ವ್ಯಾಪಾರ ವ್ಯವಹಾರಗಳು ಕೂಡ, ಆಂತರಿಕ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿಗಳನ್ನ ಸಂಪೂರ್ಣವಾಗಿ ವಿಶೇಷವಾದಂತ ರೀತಿಯಲ್ಲಿ ಪಾಲಿಸಿಗಳನ್ನ ತಂದಂತವ್ರು. ಜೊತೆಗೆ ಇವತ್ತು IT-BT ಕಡೆ ಇಡೀ ದೇಶವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಸಿಲಿಕಾನ್ ಸಿಟಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇವತ್ತು ಬೆಂಗಳೂರಿಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಂತವ್ರು, ಏನು ನಮ್ಮ ಇದಂತ ಬೆಂಗಳೂರಿಗೆ ಏನು ನಮ್ಮ ಪಾಲಿಸಿಗಳೇನಿದೆ, SEZ ಪಾಲಿಸಿಗಳನ್ನ ತಂದು ಕೊಟ್ಟಂತವ್ರು. ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ, ಬೆಂಗಳೂರಿನ ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆಯನ್ನ ಕಾಣ್ಲಿಕ್ಕೆ ಅವ್ರ ಕಾರಣಕರ್ತರು. ಇವತ್ತು RTI ಅಂತಕ್ಕಂತ ಒಂದು ಅಸ್ತ್ರವನ್ನ ಇಡೀ ವ್ಯವಸ್ಥೆಗೆ, ಇಡೀ ದೇಶಕ್ಕೆ RTI ವ್ಯವಸ್ಥೆಯನ್ನ ತಂದುಕೊಟ್ರು. RTI ಮುಖಾಂತರ ರೈಟ್ ಟು ಎಜುಕೇಶನ್ ಅನ್ನ ತಂದುಕೊಟ್ಟಂತ ಕೀರ್ತಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕು ಅಂತ ಹೇಳಿ, ಇಡೀ ದೇಶದಲ್ಲಿ ಮಹಿಳೆಯರಿಗೆ ಸ್ತ್ರೀ ಶಕ್ತೀಕರಣ, ಸಬಲೀಕರಣ ಆಗ್ಬೇಕು, ಮಹಿಳೆಯರು ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಸ್ತ್ರೀ ಶಕ್ತಿ ಯೋಜನೆಯನ್ನ ತಂದಂತ ಒಂದು ಕೀರ್ತಿ ಅವ್ರದ್ದು. ಇವತ್ತು ಇಡೀ ದೇಶದಲ್ಲಿ ಆರ್ಥಿಕವಾಗಿ ಎಲ್ಲ ಕಡೆ ರೈತರು ಗಲಾಟೆಗಳು, ಏನೇ ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು, ತಡೆ ಹೋರಾಟಗಳು ನಡೀತಾ ಇತ್ತು. ಅವ್ರು ತಂದಂತ ಲ್ಯಾಂಡ್ ಅಕ್ವಿಷನ್ ಬಿಲ್ 2013 ನಲ್ಲಿ ತಂದಂತ ಬಿಲ್ ಇಂದ ಇವತ್ತು ಇಡೀ ದೇಶದಲ್ಲಿ ಒಂದು ರೈತರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಅವರು ಕೊಟ್ಟಂತ ಒಂದು ತೀರ್ಮಾನದಿಂದ, ಇವತ್ತು ಕೊಟ್ಟಂತ ಒಂದು ಏನು ಆಕ್ಟ್ ಅನ್ನ ಜಾರಿಗೆ ತಂದ್ರು, ಅದರಿಂದ ಇವತ್ತು ಇಡೀ ದೇಶದ
ಎಲ್ಲ ರೈತರು ಕೂಡ ಇವತ್ತು ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸ. ಎಸ್ ಎಸ್ ರೈತರ ಸಾಲ 70,000 ಕೋಟಿ ರೂಪಾಯಿ ನ್ಯಾಷನಲೈಸ್ ಬ್ಯಾಂಕ್ಸ್ ಗಳಲ್ಲಿ ಸಾಲವನ್ನ ಮಾಡಿದಂತದ್ದು. ಹೀಗೆ ಉದಾಹರಣೆಗಳು ಹೇಳ್ತಾ ಹೋಯ್ತು ಅಂತ ಅಂದ್ರೆ ಸಾಕಷ್ಟಿದೆ. ಹೌದು ಹೌದು, ಒಂದು ಎರಡಲ್ಲ. ಇವತ್ತು ಮನ್ರೇಗಾದಂತ ಯೋಜನೆಯನ್ನ ಜಾರಿಗೆ ತಂದು ಇವತ್ತು ಇಡೀ ದೇಶದಲ್ಲಿ ಇವತ್ತು 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಇವತ್ತು ಭಾರತ ಸರ್ಕಾರ ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಖರ್ಚು ಮಾಡ್ತಾ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಹಂಗಂದ್ರೆ ಇದಕ್ಕೆ ಉದ್ಯೋಗಗಳನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಗಳು ಸೃಷ್ಟಿ ಆಗ್ಬೇಕು ಅಂತ ಹೇಳಿ ಒಂದು ಕಾನೂನನ್ನ ತರೋದ್ರ ಮುಖಾಂತರ ಕೇವಲ ಅದೊಂದು ಕಾರ್ಯಕ್ರಮವಾಗಿರುವ ಕಾರ್ಯಕ್ರಮವನ್ನ ಹೊರತುಪಡಿಸಿ ಒಂದು ಕಾನೂನನ್ನ ಜಾರಿಗೆ ತಂದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಸೊ ರಾಜಕೀಯವನ್ನ ಹೊರತುಪಡಿಸಿ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡದೆ, ಯಾರ ಜೊತೆನೂ ಹೆಚ್ಚು ಮಾತನಾಡದೆ, ತನ್ನ ಕೆಲಸ ಇದು ಈ ದೇಶದ ಅಭಿವೃದ್ಧಿ, ನನ್ನ ಕೆಲಸ ಈ ದೇಶದ ಬಡ ಜನರ ರೈತರ ಕಷ್ಟವನ್ನ ದಿಂದ ಮೇಲ್ ತರ್ತಕ್ಕಂಥದ್ದು ನನ್ನ ಕೆಲಸ ಅಂತೇಳಿ ಬಹಳ ತಾಳ್ಮೆಯಿಂದ ಒಬ್ಬ ಪ್ರಧಾನಮಂತ್ರಿಯಾಗಿ ನಾನೊಬ್ಬ ಜನಸೇವಕ, ಪ್ರಾಮಾಣಿಕ ಜನಸೇವಕ ಅಂತ ಹೇಳಿ ತೋರಿಸ್ಕೊಟ್ಟಂತ ಒಬ್ಬ ಶ್ರೇಷ್ಠ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಸೊ ಇಂತ ಒಂದು ಆರ್ಥಿಕ ತಜ್ಞ ಈ ದೇಶಕ್ಕೆ ಮತ್ತೊಬ್ಬ ಹುಟ್ಟು ಬರ್ಲಿ, ಅವರು ಮತ್ತೆ ಹುಟ್ಟು ಬರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದ ಡಿ ಕೆ ಸುರೇಶ್. ಏಮ್ಸ್ನಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ರಾತ್ರಿ 9:50ಕ್ಕೆ ನಿಧನರಾಗಿದ್ದಾರೆ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್. ರಾತ್ರಿ 8ಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿರಂತರ ಚಿಕಿತ್ಸೆ ನೀಡಲಾಯಿತು, ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಗಣ್ಯರು ಸಂತಾಪ ಸೂಚಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ರಾತ್ರಿ 9:50ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಏಮ್ಸ್ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.